ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ ಚೇತನ್. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ನಮ್ಮ ರೋಸ್ ಗಿಡದಲ್ಲಿ ಎಷ್ಟೆಷ್ಟು ದೊಡ್ಡ ರೋಸ್ ಆಗಿದೆ ಅಂತ ಹೇಳಿ. ಈ ರೀತಿ ರೋಸ್ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾವು ಪಾಟಲ್ಲಿ ಬೆಳೆಸುವಾಗ 100% ನಾವು ಇದಕ್ಕೆ ನ್ಯೂಟ್ರಿಷನ್ ಕೊಡಲೇಬೇಕು, ಫರ್ಟಿಲೈಸರ್ಗಳನ್ನು ಕೊಡಲೇಬೇಕು. ನಾವು ನರ್ಸರಿಗಳಿಂದ ಗಿಡಗಳನ್ನು ತಂದು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಪಾಟ್ಗೆ ಇನ್ವೆಸ್ಟ್ ಮಾಡ್ತೀವಿ, ಮಣ್ಣಿಗೆ ಇನ್ವೆಸ್ಟ್ ಮಾಡ್ತೀವಿ, ಎಗೈನ್ ಗೊಬ್ಬರಕ್ಕೆ ಕೂಡ ನಾವು ಇನ್ವೆಸ್ಟ್ ಮಾಡುವಾಗ ಗಾರ್ಡನಿಂಗ್ ತುಂಬ ಹೆವಿ ಎಕ್ಸ್ಪೆನ್ಸ್ ಆಗುತ್ತೆ. ಹಾಗಾಗಬಾರ್ದು. ಗಾರ್ಡನಿಂಗ್ ತುಂಬ ಈಸಿ ಮೇಂಟೆನೆನ್ಸ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಯಾವಾಗ ನಮಗೆ ಖರ್ಚು ಹೆಚ್ಚು, ಹೂವೇ ಬಿಡೋದಿಲ್ಲ ಗಿಡದಲ್ಲಿ, ಆ ಥರ ಫೀಲ್ ಆದಾಗ ನಾವು ನಿಧಾನವಾಗಿ ಗಾರ್ಡನಿಂಗ್ನ ಬಿಟ್ಬಿಡ್ತೀವಿ. ಹಾಗಾಗಬಾರ್ದು. ಅವಾಗವಾಗ ನಮಗೆ ಹೂಗಳು ಸಿಗ್ತಾ ಇರಬೇಕು, ಮತ್ತು ಖರ್ಚು ತುಂಬ ಕಮ್ಮಿ ಅನ್ನಿಸ್ಬೇಕು. ಒನ್ ಟೈಮ್ ಪಾಟ್ಗೆ ಇನ್ವೆಸ್ಟ್ ಮಾಡಿಬಿಟ್ರೆ, ಮಣ್ಣಿಗೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಮಾಡೋ ಹಾಗೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ಮನೆಯಲ್ಲೇ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಹೇಗೆ ರೆಡಿ ಮಾಡ್ಕೋಬೇಕು, ನಮ್ಗೆ ಖರ್ಚಿಲ್ದೇನೆ, ಅಂದರೆ ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ವಸ್ತುಗಳನ್ನು ಬಳಸ್ಕೊಂಡು, ಖರ್ಚು ಇಲ್ಲದೇನೆ ಎಸೆಯುವಂತಹ ವಸ್ತುಗಳನ್ನು ಬಳಸ್ಕೊಂಡು ಹೇಗೆ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡ್ಕೋಬೇಕು, ಅದು ಬಿಟ್ಟು ಮತ್ತೆ ಇನ್ನು ಯಾವ ಗೊಬ್ಬರನೂ ಸಹ ನಾವು ಹಾಕದೇನೆ, ಕಾಂಪೋಸ್ಟ್ಗೆ ಅಂತಲೇ ನಾವು ಇನ್ವೆಸ್ಟ್ ಮಾಡ್ದೇನೆ ಹೇಗೆ ಒಳ್ಳೆ ಈಲ್ಡನ್ನ ತೆಗಿಬೇಕು, ಒಳ್ಳೆ ರೀತಿಯ ದೊಡ್ಡ ಸೈಜ್ನ ಗುಲಾಬಿ ಹೂಗಳನ್ನು ಪಡಿಬೇಕು, ಅಥವಾ ವೆಜಿಟೇಬಲ್ ಗಾರ್ಡನ್ ಮಾಡ್ತಾ ಇದ್ದರೆ ಹೇಗೆ ಜಾಸ್ತಿ ವೆಜಿಟೇಬಲ್ಸ್ನ ಪಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನು ನೆಕ್ಸ್ಟ್ 7 ಡೇಸಲ್ಲಿ 7 ವೆರೈಟಿ ಆಫ್ ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನು ಮಾಡೋದನ್ನು ತೋರಿಸ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ನಿಮಗೆ ಇಷ್ಟ ಆಗೋ ಅಥವಾ ನಿಮಗೆ ಕಂಫರ್ಟ್ ಅನಿಸುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡಿಕೊಂಡು ಬಳಸಿ. ಪ್ರತಿಯೊಬ್ಬರು ಗಾರ್ಡನ್ನ ಮಾಡಬೇಕು. ಜೊತೆಗೆ ಗಾರ್ಡನ್ನು ತುಂಬ ಖರ್ಚು ಅನ್ನಿಸ್ದೇ ಎಲ್ಲರೂ ಖುಷಿಯಾಗಿ ಮಾಡಬೇಕು. ಅದರಿಂದ ಆಗಾಗ ಹಣ್ಣು ಹೂವು ಬರ್ತಾ ಇದ್ದರೆ ಗಾರ್ಡನಿಂಗ್ ಮಾಡೋದಕ್ಕೆ ಖುಷಿಯಾಗತ್ತೆ. ಹಾಗೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗಾರ್ಡನ್ಗೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿಡಿಯೋಗಳು, ಇನ್ಫಾರ್ಮೇಷನ್ಗಳು ನನ್ನ ಚಾನಲಲ್ಲಿದೆ. ಒಂದು ಸರ್ತಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.